ಸೋಮಶೇಖರ್ ಸರ್ ಅವರ ಹಾಗೂ ಹಿರಿಯ ಸಾಹಿತಿಗಳಾದ ಕೃಷ್ಣಕುಮಾರ್ ಸರ್ ಅವರಿಗೂ ಸಹ, ಹಾಗೆ ಜಯಪ್ರಕಾಶ್ ಸರ್ ಅವರಿಗೂ ಸಹ, ಹಾಗೆ ದತ್ತಿ ದಾಸೋಹಿಗಳಾದಂತಹ GS ಶಿವಲಿಂಗಯ್ಯ ಅವರು ಹಾಗೂ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ನಾನು ನೆನಪಿಸಿಕೊಳ್ಳುತ್ತಾ ಹಾಗೆ ತಿಳಿಸುತ್ತಾ 2013ರಲ್ಲಿ ನಾನು ಸಂಶೋಧನಾ ಕ್ಷೇತ್ರಕ್ಕೆ ಕಾಲಿದ್ದೆ. ಕಾರಣ ನಮ್ಮ ತಂದೆಯವರು. ನನ್ನ ಎಲ್ಲಾ ಸಾಧನೆಗಳಿಗೂ ಸಹ ನಾನು ನೆನಪಿಸ್ಕೊಬೇಕಾಗಿದ್ದು ನನ್ನ ತಂದೆ ತಾಯಿಗೆ, ಅವರಿಗೆ ನಾನು ಶಿರಸ್ತಾರದ ನಮಸ್ಕಾರಗಳನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಮೂಲಕ. ವೀರಶೈವ ಶತಕ ಸಾಹಿತ್ಯ ಅನ್ನುವಂತಹ ವಿಷಯವನ್ನು ಹೊರಟವರು ನನಗೆ ವಿದ್ಯಾಶಂಕರ್ ಸರ್ ಅವರು. ಅವರು ಇವತ್ತಿಲ್ಲ, ಅವರನ್ನ ಈಗಲೇ ನಾನು ಸ್ಮರಿಸ್ತಾ ಇದ್ದೀನಿ. ಒಂದು ಹೆಣ್ಣು ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ನಾವು ಮುನ್ನಡೆಯಬೇಕು ಅಂದ್ರೆ ಆ ಕಾಲ ತುಂಬಾ ದೂರ ಇಲ್ಲ. ನಾನು ಒಂದು ಸ್ವಲ್ಪ ಮಠದ ವಾತಾವರಣದಲ್ಲಿ ಬೆಳೆದಿ ಒಂದು ಸಂಸ್ಕರಿತವಾದಂತಹ ಮನೆಯಲ್ಲಿ ಬೆಳೆಯೋದ್ರಿಂದ ಕಷ್ಟವಾಗಿತ್ತು. ಅದೆಲ್ಲಕ್ಕೂ ಸಹ ಪ್ರೋತ್ಸಾಹ ನೀಡುವರು ನನ್ನ ತಂದೆಯವರು ಹಾಗೂ ನನ್ನ ಕುಟುಂಬದವರು. ಅವರಿಗೆ ನಾನು ನೆನಪಿಸ್ಕೊಳ್ತೀನಿ. 6 ವರ್ಷಗಳ ಕಾಲ ತೆಗೆದುಕೊಂಡೆ. ಎಲ್ಲ ಹಸ್ತಪ್ರತಿಗಳಲ್ಲಿ ಇರುವಂತಹ ಒಂದು ಶತಕವನ್ನು ಸಹ ಸಂಗ್ರಹಿಸಿ ನನಗೆ ಸಂಶೋಧನೆಗೆ ತುಂಬಾ ನಮಗೆ ಸಹಾಯ ಮಾಡಿದವರು ನಂಜುಂಡ ಸ್ವಾಮಿಗಳು ತುಮಕೂರು, ಅವರನ್ನು ಸಹ ನಾನು ನೆನಪಿಸ್ಕೊಳ್ತೀನಿ. ಈಗ ಒಂದು ಸಂಶೋಧನಾ ಒಂದು ಪದವಿನ ಪಡೆದುಕೊಳ್ಳಲು ನನಗೆ ನಮ್ಮ ತಂದೆಯವರು ಕಾರಣಕರ್ತರಾದರೆ ಈ ಸಂಶೋಧನಾ ಗ್ರಂಥ ಹೊರಬರಬೇಕು. ಏಕೆಂದ್ರೆ ಸಂಶೋಧನೆ ಮಾಡಿದ್ರೆ ಅದು ಗ್ರಂಥವನ್ನ ಮಾಡಿ PhD ಮುಗಿತಪ್ಪ ಅಂತ ಹೇಳ್ತೀವಿ. ಅದೆಲ್ಲದಕ್ಕೂ ಸಹ ಕಾರಣಕರ್ತರು ಪುಸ್ತಕ ರೂಪದಲ್ಲಿ ಬರಬೇಕು ಅಂತಂದ್ರೆ ರಾಘವ್ ಸರ್ ಅವರ ಕುಟುಂಬ, ಅವರಿಗೆ ನಾನು ಖಂಡಿತವಾಗಿಯೂ ಸಹ ನಾನು ಅನ್ನಿಸ್ತೀನಿ. ಇಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಿಂದ ನನಗೆ ದತ್ತಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಾನು ಆ ಒಂದು ದತ್ತಿ ದಾಸೋಹಕ್ಕೆ ಖಂಡಿತವಾಗಿಯೂ ಸಹ ನಾನು ನಮಸ್ಕರಿಸ್ತೀನಿ. ಈ ಕಾಲಘಟ್ಟದಲ್ಲಿ ಒಂದು ಆ ಸಂಶೋಧನೆಯಲ್ಲಿ ಹೆಚ್ಚು ವಿಷಯಗಳು ಆ ಕ್ಷೇತ್ರದಲ್ಲಿ ಶತಕ ಸಾಹಿತ್ಯದಲ್ಲಿ 12ನೇ ಶತಮಾನದಲ್ಲಿಯೇ ಇದ್ದಂತಹ ಮತ್ತೊಂದು ಸಾಹಿತ್ಯ ಪ್ರಕಾರ ಅಂದ್ರೆ ಶತಕ. ಅದರಲ್ಲಿ ಬಸವ ಶತಕವೂ ಸಹ ಇದೆ. ಈಗಲೂ ಸಹ ಸಂಶೋಧನೆ ಆಗುವಂತಹ ಒಂದು ಹಲವಾರು ವಿಚಾರಗಳು ಶತಕ ಸಾಹಿತ್ಯವನ್ನು ಹೊರತರುವ ನಿಟ್ಟಿನಲ್ಲಿ ನಾವು ಮುನ್ನಡೆಸಬೇಕಾಗಿದೆ. ಆ ಮುಂದೆ ಇರುವಂತಹ ಹಲವಾರು ರೀತಿಯ ರಿಸರ್ಚ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸಂಶೋಧನೆ ನಡೆಸುವಂತಹ ಹಲವಾರು ಒಂದು ಸಾಹಿತಿಗಳಾಗಿರ್ಬೋದು, ದಯವಿಟ್ಟು ಶತಕ ಸಾಹಿತ್ಯವನ್ನು ನಡೆಸಿ ಅದರಲ್ಲೂ ಸಹ ಶರಣರಿಗೆ ಸಂಬಂಧಿಸಿದಂತಹ ಹಲವಾರು ಶತಕಗಳಿದೆ. ಈ ನಿಟ್ಟಿನಲ್ಲಾದರೂ ಅದು ಬೆಳಕಿಗೆ ಬರಲಿ, ಅದು ಸ್ವಲ್ಪ ಸಾಹಿತ್ಯ ಪ್ರಕಾರ ಎಲ್ಲರನ್ನ ಮುಟ್ಟುವಂತಾಗಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ಈ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಸಹ ವಂದನೆ. ಡಾಕ್ಟರ್ ದೇವಿಕಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಕಾಂತೇಶ್ ರೆಡ್ಡಿ ಗೋಡಿಹಾಳ ಅವರು